ಎಲ್ಲರಿಗೂ ನಮಸ್ಕಾರ. ವರ್ಚುವಲ್ ವೇಕೆನ್ಸಿ ತುಂಬ ವಿದ್ಯಾರ್ಥಿಗಳಿಗೆ ಈ ಹಿಂದಿನ ವರ್ಷಗಳಲ್ಲಿ ವಿಶೇಷವಾಗಿ ಮೆಡಿಕಲ್ಲು ಮತ್ತು ಡೆಂಟಲ್ಲಿಗೆ ಸಂಬಂಧಪಟ್ಟಂತೆ ಚಾಯ್ಸ್ 1 ಹಾಕಿದವರು ಕಾಲೇಜಿಗೆ ಹೋಗ್ಬಿಟ್ಟಿರ್ತಾರೆ. ನಾವು ಸೀಟ್ ಮ್ಯಾಟ್ರಿಕ್ಸ್ ಹಾಕಿದಾಗ ನಿಮಗೆ ಗೊತ್ತಾಗ್ಬಿಡುತ್ತೆ, ಓದೋ ರೌಂಡಲ್ಲಿ ಎಷ್ಟು ಸೀಟ್ ಇತ್ತು, ಈ ರೌಂಡಲ್ಲಿ ಎಷ್ಟು ಸೀಟ್ ಇದೆ ಅನ್ನೋದು ತಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಆದರೆ ಯಾರೆಲ್ಲ ವಿದ್ಯಾರ್ಥಿಗಳು ಚಾಯ್ಸ್ 2 ಹಾಕಿದ್ದಾರೆ ಅನ್ನುವಂಥದ್ದು ತಮಗೆಲ್ಲೂ ಗೊತ್ತಾಗ್ತಿರಲಿಲ್ಲ. ನಾವೇನು ಹೇಳ್ತಾ ಇದ್ವಿ, ನೀವು ಆದಷ್ಟು ಎಲ್ಲ ಮೆಡಿಕಲ್ ಕಾಲೇಜುಗಳನ್ನ ನಿಮ್ಮ ಇಚ್ಛೆ ಅನುಸಾರ ಹಾಕಿ ಅಲಾಟ್ ಮಾಡುವಂತಹ ಸಂದರ್ಭದಲ್ಲಿ ಕ್ರಿಯೇಟ್ ಆಗುವಂತಹ, ಉದಾಹರಣೆಗೆ ಚಾಯ್ಸ್ 2 ಹಾಕಿದ್ದವನು ಮೇಲ್ಗಡೆ ಹೋಗ್ತಿದ್ದಂಗೆ ಆ ಸೀಟು ರಿಲೀಸ್ ಆಗುತ್ತೆ. ಅದನ್ನು ನಾವೆಲ್ಲೂ ಸೀಟ್ ಮ್ಯಾಟ್ರಿಕ್ಸಲ್ಲಿ ತೋರಿಸಿರಲ್ಲ. ಆ ಸೀಟು ರಿಲೀಸ್ ಆಗಿದ್ದು ಆಟೋಮೆಟಿಕಾಗಿ ನೆಕ್ಸ್ಟ್ ಇರೋನಿಗೆ ಅಲರ್ಟ್ ಆಗುತ್ತೆ. ಹಾಗಾಗಿ ತಾವು ಚಾಯ್ಸನ್ನು ಹಾಕಬೇಕು, ಆಪ್ಷನ್ಸನ್ನು ಹಾಕಬೇಕಂತ ಇನ್ಸಿಸ್ಟ್ ಮಾಡ್ತಾಯಿದ್ವಿ. ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ಈ ಬಾರಿ ನಾವು ಎಲ್ಲ ಕೋರ್ಸ್ಗಳಿಗೆ ನಾವು ಮಾಡ್ತಾ ಇಲ್ಲ. ಯಾಕೆಂತಂದರೆ ಅದು ಅಷ್ಟೊಂದು ಮಹತ್ವನೂ ಏನಿಲ್ಲ, ತಮಗೂ ಅಷ್ಟೊಂದು ಆಸಕ್ತಿ ಇರಲ್ಲ. ವಿಶೇಷವಾಗಿ ಮೆಡಿಕಲ್ಲು ಮತ್ತು ಡೆಂಟಲ್ಲು ಚಾಯ್ಸ್ 2 ಹಾಕಿರುವಂತಹ ವಿದ್ಯಾರ್ಥಿಗಳು ಯಾವುದ್ಯಾವುದು ಕಾಲೇಜಲ್ಲಿ ಸೀಟ್ ಪಡೆದಿದ್ದಾರೆ ಎನ್ನುವಂತಹ ಒಂದು ಪಟ್ಟಿಯನ್ನು ನಾವು ಪಬ್ಲಿಷ್ ಮಾಡ್ತೀವಿ. ಅದು ವರ್ಚುವಲ್ ವೇಕೆನ್ಸಿ ಅಂತೇಳಿ, ಅದು ಖಾಲಿ ಇದೆ ಅಂತಲ್ಲ. ಯಾರೋ ಒಬ್ಬ ವಿದ್ಯಾರ್ಥಿಗೆ ಅದು ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿದೆ, ಅವನು ಚಾಯ್ಸ್ 2 ಹಾಕಿ ವೆಯ್ಟ್ ಮಾಡ್ತಾ ಇದ್ದಾನೆ. ಅವನು ಅದಕ್ಕಿಂತ ಮೇಲಿನ ಒಂದು ಕಾಲೇಜ್ ಸಿಕ್ತು ಅಂತಂದರೆ ಅದನ್ನು ಬಿಟ್ಕೊಡ್ತಾನೆ. ಅವನು ಬಿಡೋದು ಅಂತಂದರೆ ಅವ್ನು ಮತ್ತೆ ಕ್ಲೈಮ್ ಮಾಡೋದಕ್ಕಾಗಲ್ಲ. ತಮಗೆಲ್ಲ ಗೊತ್ತಿದೆ, ಮೇಲ್ಗಡೆ ಸೀಟಿಗೆ ಹೋಯ್ತು ಅಂತಿದ್ದಂಗೆ ಆಟೋಮೆಟಿಕ್ಕಾಗಿ ಅವನಿಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂತಹ ಸೀಟು ರಿಲೀಸ್ ಆಗುತ್ತೆ, ಅದು ಇನ್ನೊಬ್ಬಂಗೆ ಅಲಾಟ್ ಆಗುತ್ತೆ. ನೀವು ಈ ಆಪ್ಷನ್ಸನ್ನು ರೀಅರೇಂಜ್ ಮಾಡುವಂಥದ್ದಕ್ಕೆ ಇದು ಸಣ್ಣ ಸಹಾಯ ಆಗುತ್ತೆ ನಿಮಗೆ. ಆ ಹಿನ್ನೆಲೆ ಒಳಗಡೆ ಯಾರೆಲ್ಲ ಚಾಯ್ಸ್ 2 ಹಾಕಿರುವಂತಹ ಅವರು ಇದ್ದಾರೆ, ಅವರು ಯಾವ್ಯಾವ ಸೀಟ್ಗಳನ್ನ ವಿತೋಲ್ಡ್ ಮಾಡಿದ್ದಾರೆ, ಚಾಯ್ಸ್ 2 ಹಾಕಿ ಇಟ್ಕೊಂಡಿದ್ದಾರೆ, ಅಲಾಟ್ ಆಗಿತ್ತು ಅವರಿಗೆ ಅನ್ನುವಂತಹ ಅದಕ್ಕೆ ವರ್ಚುವಲ್ ವೇಕೆನ್ಸಿ ಅಂತೇಳಿ ನಾವು ಪಬ್ಲಿಷ್ ಮಾಡ್ತೀವಿ. ತಮ್ಮ ಮಾಹಿತಿಗಾಗಿ ಆ ಸೀಟೆಲ್ಲ ನಿಮಗೆ ಸಿಕ್ಬಿಡುತ್ತಾ? ನೋ, ನಿಮಗೊಂದು ಐಡಿಯಾ ಬರುತ್ತೆ ಅಂತ ವರ್ಚುವಲ್ ವೇಕೆನ್ಸಿನ ಮೆಡಿಕಲ್ ಡೆಂಟಲ್ ಮಾತ್ರ ನಾವು ಪಬ್ಲಿಷ್ ಮಾಡ್ತೀವಿ. ತಮಗೆ ಸಹಾಯ ಆಗುತ್ತೆ.